ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ಲೈನ್ ನೋಡಿ ಆಲ್ರೆಡಿ ಗೊತ್ತಾಗಿದೆ. ಇವತ್ತು ನಾನು ವಾಚ್ ಅವರ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಬ್ಬರು ನನಗೆ ಕಮೆಂಟ್ ಮಾಡ್ತಾನೆ ಇದ್ದಾರೆ, ಸಿಸ್ಟರ್ ನೀವು ಹೇಗೆ ತೊಗೊಂಡ್ರಿ ವಾಚ್ ಅವರ್, ಇಷ್ಟು ಬೇಗ ಪೇಮೆಂಟ್ ಕೂಡ ತೊಗೊಂಡ್ರಿ, ದಯವಿಟ್ಟು ನಮಗೂ ಕೂಡ ಹೆಲ್ಪ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ವಿಡಿಯೋನ ನಾನು ಅದ್ರ ಬಗ್ಗೆನೇ ಮಾತಾಡೋಣ ಅಂದ್ಕೊಂಡು ಬಂದಿದ್ದೀನಿ. ನಂದು ಇದು ಮೊದಲನೇ ಚಾನಲ್ ಅಲ್ಲ, ಇದು 3ನೇ ಚಾನಲ್ಲು. ಕಾರಣಾಂತರದಿಂದ ನನಗೆ ಚಾನಲ್ಗಳು ಡಿಲೀಟ್ ಆಯಿತು. ಒಂದು ನಾನು ಬಿಗ್ ಬಾಸ್ ವಿಡಿಯೋ ಹಾಕಿದೆ, ಹಾಗಾಗಿ ಒಂದು ಚಾನಲ್ಲು ಅದು ಪ್ರಾಬ್ಲಮ್ ಆಗಿ ಡಿಲೀಟ್ ಆಯಿತು. ಅದು ಏನಾಯಿತು ಅಂತಂದರೆ, ಒಂದು ನೈಟ್ಗೆ ಕೂಡ ಅದು ತುಂಬ ವ್ಯೂಸ್ ಹೋಗಿತ್ತು. ಖುಷಿ ಅಂದರೆ ಹೇಳ್ಕೊಳಕ್ಕಾಗದೇ ಇರೋಷ್ಟು ಖುಷಿ. ನೋಡ್ತಾ ನೋಡ್ತಾ ಅಯ್ಯೋ ಇಷ್ಟೊಂದು ವ್ಯೂಸಾ ಅಂತ ಅನ್ನೋ ಹಾಗೆ ಸುಮಾರು 10K ಮೇಲೆ ಲಾಂಗ್ ವಿಡಿಯೋ ವೈರಲ್ ಆಗಿತ್ತು. ವಾಚ್ ಅವರು ಕಂಪ್ಲೀಟ್ ಆಗೋಗಿತ್ತು, ಮೋನೋನೂ ಆಗಿತ್ತು, ಹಾಗೆ ಡಾಲರ್ ಕೂಡ ಆ್ಯಡ್ ಆಗಿತ್ತು. ಅದು ಪ್ರಾಬ್ಲಮ್ ಆಗಿ ಕಾಪಿ ಸ್ಟ್ರೈಕ್ ಬಂದು ಹೋಯಿತು. ದಯವಿಟ್ಟು ಈ ಥರ ನೀವು ವಿಡಿಯೋನ ಹಾಕಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಹಾಕಿ. ಬಿಗ್ ಬಾಸ್ ಬಗ್ಗೆ ಹಾಕೋ ವಿಡಿಯೋನ ಮಧ್ಯದಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ವೈರಲ್ ಕೊಡುತ್ತೆ, ವೈರಲ್ ಕೊಟ್ಟಾದಮೇಲೆ ಪ್ರಾಬ್ಲಮ್ ಆಗುತ್ತೆ. ಅದ ನಂತರ ನಾನು ಲೈವ್ಗಳನ್ನ ಆ ಚಾನಲ್ಲೆಲ್ಲ ಡಿಲೀಟ್ ಆದಮೇಲೆ ಇದೊಂದು ಚಾನಲ್ನ ನನಗೆ ಯಾರೋ ಒಬ್ಬರು ಕಾಂಪಿಟೇಷನ್ ಆಗಿ ಕೊಟ್ಟರು. ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ನಲ್ಲ, ಹಾಗಾಗಿ ಅವ್ರ ಜೊತೆಲಿ ಮಾತುಕತೆ ನಡೆಯುವಾಗ ನೀವೊಂದು ಚಾನಲ್ ಮೋನೋ ಮಾಡಿ ತೋರಿಸಿ ಹಾಗಾದರೆ ಅಂತ ಹೇಳಿದರು. ಹಾಗಾಗಿ ನಾನು ಬೇಡ ಅಂತ ಅಂದ್ಕೊಂಡಿದ್ದೆ. ಸಾಕು IT ಜರ್ನಿ, ಇನ್ನು ಮುಂದೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಇಲ್ಲ, ಅವ್ರ ಮಾತು ಕೇಳಿ ನನಗೆ ಇಲ್ಲ, ನಾನು ಇದನ್ನು ಪ್ರೂಫ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ನಾನು ಚಾನಲ್ನ ಶುರು ಮಾಡಿಕೊಂಡೆ. ಶುರು ಮಾಡಿ ನನಗೆ 1 ತಿಂಗಳಿಗೆ ನನಗೆ ಆಫ್ ಮೋನೋ ಆಯಿತು. ನನ್ನ ಶುರುನಲ್ಲೇ ನನಗೆ ಸ್ವಲ್ಪ ಚಾನಲ್ ಇಂಪ್ರೂವ್ಮೆಂಟು ಆಯಿತು. ಯಾಕಂದರೆ ನಾನು ಶಾರ್ಟ್ಸ್ ವಿಡಿಯೋ, ದೇವ್ರದ್ದು, ನಾನು ಹೂ ಮಾರೋ ಬಗ್ಗೆ ಇದೆಲ್ಲ ವಿಡಿಯೋ ಹಾಕ್ಕೊಂಡು ಬರ್ತಾಯಿದ್ದೆ. ಆಮೇಲೆ ನನ್ನದು ಏನು ಅಂತಂದರೆ, ನಾನು ಹೆಲ್ಪ್ ಮಾಡಿದವ್ರಿಗೆ ಒಂದು ಕೃತಜ್ಞತೆ ಹೇಳೋ ವಿಡಿಯೋ ಆಗಿರ್ಬೋದು, ಈ ಥರ ಮಾಡ್ಕೊಂಡು ಬರ್ತಾಯಿದ್ದೆ ನಾನು. ಆವಾಗ ಅದು ಅವ್ರುಗಳು ಪೋಸ್ಟ್ ಮಾಡಿಕೊಂಡು ಅವ್ರ ವ್ಯೂವರ್ಸು ಕೂಡ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಥರ ಎಲ್ಲ ಸಪೋರ್ಟ್ ಸಿಗ್ತಾ ಹೋಗ್ತು ನನಗೆ. ನಾನೊಬ್ಬಳೇ ಶ್ರಮಪಟ್ಟು ಬೆಳೆದಿದ್ದೀನಿ ಅನ್ನೋದು ಸುಳ್ಳು. ಪ್ರತಿಯೊಬ್ಬರು ಕಾರಣ ಆಗಿರೋದಕ್ಕೇ ನಾನು ಪ್ರತಿಯೊಬ್ಬರು ವಿಡಿಯೋ ನೋಡಿ ಸಪೋರ್ಟ್ ಮಾಡೋದಕ್ಕೆ, ಪ್ರತಿಯೊಬ್ಬರು ಶೇರ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಕಾರಣ ಆಗಿದೆ. ಹಾಗಾಗಿ ನಾನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಬಂದೆ, ಯಾವ ರೀತಿ ಕಂಪ್ಲೀಟ್ ಆಯಿತು ಅನ್ನೋದನ್ನು ನಿಮಗೆ ಡೀಟೇಲ್ ಕೊಡ್ತಾಯಿದ್ದೀನಿ. ಯಾಕಂದರೆ ಅವರು ಇನ್ಸ್ಟಾದಲ್ಲೂ ಕೂಡ ನನಗೆ ಕಮೆಂಟ್ ಮಾಡ್ತಾಯಿದ್ದಾರೆ, ಮತ್ತು ಪ್ಲೀಸ್ ಹೇಳಿ ಸಿಸ್ಟರ್ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನಾನು ಕಂಪ್ಲೀಟ್ ವಿವರನ ಕೊಡ್ತಾಯಿದ್ದೀನಿ. ಅವ್ರಿಗೆ ನಾನು ಹೇಳಿದೆ ಈ ಥರ ಮಾಡಿ ಅಂತ ಹೇಳಿದ್ರು ಕೂಡ, ನೀವು ಹೇಳಿದ ರೀತಿ ನನಗೆ ಕನೆಕ್ಟ್ ಆಗ್ತಾಯಿಲ್ಲ ಸಿಸ್ಟರ್, ನಮಗೆ ಹ್ಯಾಡ್ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಪೂರ್ಣ ವಿವರವಾಗಿ ಕೊಡ್ತಾಯಿದ್ದೀನಿ. ನಾನು ವಿಡಿಯೋನ ಪೂರ್ತಿ ನೋಡಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ವಾಚ್ ಅವರ್ ಕಂಪ್ಲೀಟ್ ಆಗ್ತಿಲ್ಲ ಅನ್ನೋರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ವಿಡಿಯೋನ ಯಾರಿಗೆ ತಲುಪಿಸ್ಬೇಕು ಅವ್ರಿಗೆ ಶೇರ್ ಮಾಡಿ. ನಮ್ಮ ಥರ ಕಷ್ಟಪಡ್ತಿರೋರು ವಾಚ್ ಅವರ್ ಕಂಪ್ಲೀಟ್ ಆಗ್ತಿಲ್ಲ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಈ ಥರ ಶಾರ್ಟ್ಸ್ ವಿಡಿಯೋ ಹಾಕ್ಕೊಂಡು ಬರ್ತಾಯಿದೆ, ಮತ್ತು ದೊಡ್ಡ ವಿಡಿಯೋ ನಾನು ಲಾಂಗ್ ವಿಡಿಯೋಗಳನ್ನ ಹಾಕ್ತಾಯಿದ್ದೆ. ಹೆಲ್ತ್ ಟಿಪ್ಸ್ ಬಗ್ಗೆ ಇರ್ಬೋದು, ನನಗೆ ಗೊತ್ತಿರೋಷ್ಟನ್ನು ನಾನು ಹಾಕ್ಕೊಂಡು ಬರ್ತಾಯಿದ್ದೆ. ಅದು ನನಗೆ ವೈರಲ್ ಯಾರೂ ಕೊಡ್ತಿರಲಿಲ್ಲ. 50, 60, 30 ಇಷ್ಟೇ ಇರ್ತಿತ್ತು ವ್ಯೂಸು. ನಾನು ಹಿಂದಿನ ಚಾನಲ್ಗಳಲ್ಲೂ ಕೂಡ ನಾನು ಇದೇ ಕೆಲಸನ ಮಾಡಿದೆ, ಅದು ನನಗೆ ಹಂಗೆ ವೈರಲ್ ಕೊಟ್ಟಿದ್ದು. ಹಾಗಾಗಿ ಇದು ಕೂಡ ನಾನು ಚಾನಲ್ನ ಸ್ವಲ್ಪ ಇದೇ ರೀತಿಯೇ ತಗೊಂಡೋಗೋಣ ಅಂತ ಹೇಳಿ ಒಂದು ನಿರ್ಧಾರ ತಗೊಂಡೆ. ನನಗೆ ಸ್ವಲ್ಪ ಲೈವಲ್ಲಿ ಬಂದು ಸಪೋರ್ಟ್ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದ ಹೇಳೋದು. ಹೀಗೆ ತುಂಬ ಅಂದರೆ ತುಂಬ ಇದ್ದೀವಿ, ಹೆದರ್ಕೊಂಬೇಡಿ ನೀವು ಅಂತ ಹೇಳಿಕೊಟ್ಟಂಥವ್ರು ಲೈವ್ಗೆ, ಹಾಗೆ ಲೈವ್ಗೆ ಹೇಗೆ ಹೆಲ್ಪ್ ಮಾಡಿದ್ರು ಹಾಗೆ ನಾನು ಅವರ ಬಗ್ಗೆ ಒಂದೊಂದು ವಿಡಿಯೋನ ಮಾಡ್ಕೊಂಡು ಬರ್ತಾಯಿದ್ದೆ. ಅದು ವೈರಲ್ ಕೊಡ್ತು ನನಗೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ಸನ್ನಿಧಿ ಯೂಟ್ಯೂಬ್ ಚಾನಲ್ ಅವ್ರದ್ದು ಕೂಡ, ಅವ್ರ ಹಸ್ಬೆಂಡ್ ತೀರೋಗಿದ್ರು. ಯಾಕಂದರೆ ನಾನು ಅವ್ರ ಮನೆಗೆಲ್ಲ ಹೋಗಿ ಬಂದಿದ್ದೀನಿ. ಅವ್ರ ಹಸ್ಬೆಂಡ್ ತೀರೋದಾಗ ಅದು ವಿಡಿಯೋ ಹಾಕಿದ್ದೆ ನಾನು, ಅದು ವೈರಲ್ ಕೊಟ್ಟಿತ್ತು. ಯಾಕಂದರೆ ಅವ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ, ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡಿದ್ದಾರೆ.
ಹಾಗಾಗಿ ನನ್ನ ಹೆಲ್ಪ್ ನೇಚರ್ ಬಗ್ಗೆ ನಾನು ಅವ್ರಿಗೆ ಧನ್ಯವಾದನ ಹೇಳೋದು ಒಂದು ವಿಡಿಯೋ ಮಾಡಿದೆ. ಆಮೇಲೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋ ಅಂಥದ್ದು ಒಂದು ವಿಡಿಯೋ ಮಾಡಿದೆ, ಅದು ನನಗೆ ವೈರಲ್ ಕೊಟ್ಟಿತ್ತು. ಆಮೇಲೆ ಖುಷ್ಬು ಆಯಿಲ್ ಎಣ್ಣೆ ಮಾಡಿದ್ದೆ, ಅದು ಕೂಡ ವೈರಲ್ ಕೊಟ್ಟಿತ್ತು. ನನಗೆ ಖುಷ್ಬು ಆಯಿಲ್ ವಿಡಿಯೋ ಮಾಡಿದಾಗಲೇ ನನಗೆ ಕಂಪ್ಲೀಟು ಆಗಿದ್ದು. ಒಂದು 3 ತಿಂಗಳೊಳಗಡೆ ನನಗೆ ಫುಲ್ ಮೂನ್ ಆಯಿತು. ನಿಜವಾಗ್ಲೂ ನಾನು ಹಿಂದಿನ ಚಾನಲ್ಗಳಲ್ಲಿ ವರ್ಷಾನುಗಟ್ಟಲೆ ಕಷ್ಟಪಟ್ಟಿದ್ದೀನಿ. ಇದಕ್ಕೆ ನಾನು ಬುದ್ಧಿ ಉಪಯೋಗಿಸಿ ಈ ರೀತಿ ನಾನು ಒಂದೊಂದು ಬುದ್ಧಿ ಉಪಯೋಗಿಸಿ ಮಾಡಿಕೊಂಡೆ. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ನನಗೆ ಈ ರೀತಿ ಆಯಿತು. ಆಮೇಲೆ ಲೈವ್ಗಳು ಸ್ಟಾರ್ಟ್ ಮಾಡಿದೆ ನಾನು. ವಿಡಿಯೋ ವೈರಲ್ ಆಗ್ತಿತ್ತು, ಅವಾಗ ಲೈವ್ ಬಿಟ್ಬಿಟ್ಟಿದ್ದೆ ನಾನು ಸರಿಯಾಗಿರೋದು. ಎಲ್ಲರೂ ಲೈವ್ ಮಾಡ್ತಾರಲ್ಲ, ನಾನು ಕೂಡ ಲೈವ್ ಮಾಡೋಣ ಅಂತ ಅಂದ್ಕೊಂಡು ಲೈವ್ನ ಶುರು ಮಾಡಿದೆ. ದಯವಿಟ್ಟು ಹೇಳೋದನ್ನು ಒಂದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋ ವೈರಲ್ ಕೊಡ್ತಿದೆ ಅಂತ ಅಂದಾಗ ನೀವು ಲೈವ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಲೈವ್ ಅವಶ್ಯಕತೆ ನಿಮಗಿರೋದಿಲ್ಲ. ಲೈವಿಂದ ನಮಗೆ ಅಷ್ಟು ಉಪಯೋಗ ಇರೋದಿಲ್ಲ. ಲೈವಲ್ಲಿ ಏನಿದ್ರು ಸಾವಿರಾರು ವ್ಯೂಸ್ ಬರಬೇಕು, ಅದರಿಂದ ವಾಚ್ ಅವರ್ ಆಗುತ್ತೆ. 1,000 ವ್ಯೂಸ್ ಬಂದರೆ ಇವತ್ತೆಲ್ಲ ಒಂದು 10 ಅವರ್ 15 ಅವರ್ ವಾಚ್ ಅವರ್ ಸಿಗುತ್ತೆ ನಮಗೆ. ಮತ್ತು ಲೈವಲ್ಲಿ ಏನು ಅಂತಂದರೆ ಚಾಟ್ ಮಾಡೋರು ಇರಬೇಕು, ಸುಮ್ಮನೆ ಲೈವ್ ಆನ್ ಮಾಡೋದಲ್ಲ. ಸುಮ್ಮನೆ ಲೈವ್ ಆನ್ ಮಾಡಿ ಕೂತ್ರೆ ನಮಗೇನೂ ಪ್ರಯೋಜನ ಇರೋದಿಲ್ಲ. ಬಂದು ಚಾಟ್ ಮಾಡಬೇಕು, ಆವಾಗ ನಮಗೆ ವಾಚ್ ಅವರು ಆ್ಯಡ್ ಆಗುತ್ತೆ, ಇಲ್ಲ ಅಂತಂದರೆ ಆಗಲ್ಲ. ಹೀಗಾಗಿ ನಾನು ಲೈವ್ನ ಶುರು ಮಾಡ್ಕೊಂಡು ಬಂದೆ. ಲೈವ್ ಶುರು ಮಾಡ್ಕೊಂಡ್ಬಂದಾಗ ಸ್ಟಾರ್ಟಿಂಗ್ ಚೆನ್ನಾಗಿತ್ತು, ಲೈವು ಪರವಾಗಿಲ್ಲ ಅನ್ನಿಸ್ತು. ಹಾಗೆ ಲೈವಲ್ಲೂ ಕೂಡ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಲೈವ್ನ ಶುರು ಮಾಡಿಕೊಂಡೆ. ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ದಿನ ಅಂದರೆ ಒಂದು 15 ದಿನ ಆದಮೇಲೆ ಲೈವ್ಗೆ ಟುಗೆದರ್ ಲೈವ್ ಮಾಡಿ ನಾನು ಜಾಯ್ನ್ ಆಗ್ತೀನಿ, ನಾನು ಕೂಡ ಟುಗೆದರ್ ಲೈವ್ ಜಾಯ್ನ್ ಆದರೆ ಏನೋ ನಡೀತಾ ಇದೆ ಅನ್ನೋದು ಜನ ಬರ್ತಾರೆ ಅಂತ ಹೇಳಿ ಟುಗೆದರ್ ಲೈವ್ನ ಜಾಯ್ನ್ ಮಾಡಿಸೋರು ಬಂದು ಯಾವತ್ತೂ ಸಪೋರ್ಟ್ ಕೊಟ್ಟಿಲ್ಲ. ವ್ಯಕ್ತಿಗಳು ಹೇಳ್ದಂಥ ವ್ಯಕ್ತಿಗಳು ಇವತ್ತಿನವರೆಗೂ ಕೂಡ ನನಗೆ ಸಪೋರ್ಟ್ ಕೊಟ್ಟಿಲ್ಲ. ನಾವು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂದವರು ನಿಜವಾಗ್ಲೂ ಲೈವ್ಗಳಲ್ಲಿ ಬಂದು ನನಗೆ ಸಪೋರ್ಟ್ ಕೊಟ್ಟಿಲ್ಲ. ನಾನು ದೇವ್ರ ಮುಂದೆ ಕೂತ್ಕೊಂಡು ಹೇಳ್ತಾಯಿದ್ದೀನಿ, ದೇವ್ರ ಕೆಳಗಡೆ ಕೂತ್ಕೊಂಡು ಹೇಳ್ತಾಯಿದ್ದೀನಿ. ತುಂಬ ಕಣ್ಣೀರು ಹಾಕಿದ್ದೀನಿ ಆ ಸಮಯದಲ್ಲಿ. ನಾನು ಬೇರೆಯವ್ರ ಲೈವಲ್ಲಿ ಹೋಗಿ ನಮ್ಮ ಲೈವ್ಗೆ ಬಂದು ಹೇಳ್ಬಿಟ್ಟು ಮತ್ತು ಬೇರೆಯವ್ರ ಲೈವಲ್ಲಿ ಹೋಗಿ ಜಾಯ್ನ್ ಆಗಿ ಸಪೋರ್ಟಲ್ಲಿ ಮಾತಾಡ್ತಿರೋರು. ಹಾಗಾಗಿ ನನಗೆ ತುಂಬ ಬೇಜಾರಾಯಿತು. ಆ ಥರ ಬೇಜಾರು ಕೊಟ್ಟಿದ್ರು ಕೂಡ ನಾನು ಅವ್ರ ಲೈವ್ಗೆ ಹೋಗ್ತಾಯಿದ್ದೆ. ಒಬ್ಬೊಬ್ಬರು ವ್ಯಕ್ತಿನ ಕಳ್ಕೊಳ್ಳೋದು 5 ನಿಮಿಷ 10 ನಿಮಿಷದ ಕೆಲಸ. ಒಂದು ವ್ಯಕ್ತಿನ ಸಂಪಾದನೆ ಮಾಡಬೇಕಾದ್ರೆ ಮುಖ್ಯ ಅಂತ ಹೇಳಿಬಿಟ್ಟು ನಾನು ಹೋಗ್ತಾಯಿದ್ದೆ. ಇದೇ ಥರ ನಂಬಿಕೆ ದ್ರೋಹನ ನನಗೆ ಸುಮಾರು ಸತಿ ಮಾಡಿದ್ರು. ಹಾಗಾಗಿ ನಾನು ಟುಗೆದರ್ ಲೈವ್ ಅನ್ನೋದೇ ಬಿಟ್ಟುಬಿಟ್ಟೆ. ನಾನು ಇನ್ನೊಬ್ರನ್ನ ನಂಬಬಾರ್ದು ಅನ್ನೋದನ್ನು ಅವರಿಂದ ನನಗೆ ಕಲಿತೆ. ನಾನು ಅದಾದಮೇಲೆ ನನಗೆ ಲೈವ್ನ ನಾನೇನು ಮಾಡಿದೆ ಅಂದರೆ, ನನಗೆ ಫ್ರೀ ಇರೋ ಟೈಮಲ್ಲೆಲ್ಲ ನಾನು ಹೇಗಿದ್ದೀನಿ ಹಾಗೆ ನಾನು ಮೇಕಪ್ ಮಾಡ್ಕೊತಿರ್ಲಿಲ್ಲ, ಏನಿಲ್ಲ. ಹೂ ಕಟ್ತಾಯಿದ್ದೆ, ನೈಟಿ ಹಾಕ್ಕೊಂಡಿದ್ದೀನ, ನೈಟಿಲೇ ಲೈವ್ ಮಾಡ್ತಾಯಿದ್ದೆ. ತುಂಬ ಜನ ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ದಾರೆ, ಏನು ಎನಿ ಒನ್ ಟೈಮ್ ಲೈವಲ್ಲಿ ಇರ್ತಾಳೆ, ಎನಿ ಒನ್ ಟೈಮು ಟುಗೆದರ್ ಲೈವ್ನ ಜಾಯಿನ್ ಮಾಡ್ಕೊಂಡು ಲೈವ್ನ ನಡೆಸ್ತಾ ಇರ್ತಾರೆ, ಹೇಗಿರ್ತಾಳೆ ಹಾಗೆ ಲೈವ್ ಮಾಡ್ತಾಳೆ ನೈಟಿಲೇನೆ ಅಂತ ಕೂಡ ಹೋಗಿ ಒಬ್ರಿಗೊಬ್ರು ಮಾತಾಡಿಕೊಂಡು ಅದೊಂದು ದೊಡ್ಡ ಇಶ್ಯೂನೇ ಆಗಿತ್ತು. ನಾನು ಅದಕ್ಕೆ ಆನ್ಸರ್ ಕೂಡ ಕೊಟ್ಟಿದ್ದೆ ನನ್ನ ವೀಡಿಯೋದಲ್ಲೇ. ನಾನು ಅಷ್ಟೆಲ್ಲ ನಡೆದರೂ ಕೂಡ ನಾನು ನನ್ನ ಪ್ರಯತ್ನನ ನಾನು ಬಿಡಲಿಲ್ಲ. ಎಷ್ಟಾಗುತ್ತೆ ಅಷ್ಟನ್ನು ನಾನು, ಏಕೆಂದರೆ ಲೈವ್ ಸ್ಟಾರ್ಟ್ ಮಾಡಿದ್ಮೇಲೆ ವಿಡಿಯೋ ವೈರಲ್ ಆಗೋದು ಕಮ್ಮಿ ಆಗೋಯಿತು. 50-60 ವ್ಯೂಸ್ ಬಂತು. ಅದಕ್ಕೂ ಮುಂಚೆ ಚೆನ್ನಾಗಿ ಬರ್ತಾಯಿತ್ತು ನನಗೆ 5,000 6,000 15,000 ಈ ಥರ ವ್ಯೂಸ್ ಹೋಗ್ತಿತ್ತು. ಆವಾಗ ನಾನು ಲೈವ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನನಗೆ ಶ್ರಮ ಆಗ್ತಿರಲಿಲ್ಲ. ಲೈವ್ ಯಾವಾಗ ನಾನು ಸ್ಟಾರ್ಟ್ ಮಾಡಿದೆ ಆ ವ್ಯೂಸು ವೀಡಿಯೋಗೆ ಬರೋದು ಕಮ್ಮಿ ಆಯಿತು. ನಾನು ಆಮೇಲೆ ಏನು ಮಾಡಿದೆ, ಸರಿ ಲೈವು ಆನ್ ಮಾಡಿದ್ದೀನಿ, ಈಗ ಲೈವ್ನೇ ನಡೆಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಆಮೇಲೆ ಸ್ವಲ್ಪ ದಿನ ಅಂದ್ಕೊಂಡು ಲೈವ್ ನಡೆಸಿದೆ. ಅದು ಆಗಿಲ್ಲ ಅಂತ ಮತ್ತೆ ಲೈವ್ನ ಸ್ಟಾಪ್ ಮಾಡಿದೆ. ಲೈವ್ನ ಸ್ಟಾಪ್ ಮಾಡಿ ವೀಡಿಯೋ ಕಡೆ ಗಮನ ಕೊಟ್ಟೆ. ಆವಾಗ ವೀಡಿಯೋ ವೈರಲ್ ಕೊಡಲಿಲ್ಲ. ತಪ್ಪು ನಾವು ಮಾಡ್ಕೊಳ್ಳೋದಿದೆ. ಮೊದಲು ನಮ್ಗೆ ಯಾವುದ್ರಲ್ಲಿ ಯಶಸ್ಸು ಕಾಣಿಸ್ತೈತೆ ನಾವು ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು, ಮಧ್ಯ ಬಿಡಬಾರ್ದು. ನಾನು ತಪ್ಪು ಮಾಡಿಕೊಂಡೆ. ಆಮೇಲೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಏನು ಮಾಡೋಕ್ಕಾಗಲ್ಲ, ಈಗ ಲೈವ್ ಸ್ಟಾರ್ಟ್ ಮಾಡಿದ್ದೀನಿ, ಲೈವಿಂದ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಲೈವ್ನ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಲೈವ್ ಕಂಟಿನ್ಯೂ ಬೆಳಗ್ಗೆ ರಾತ್ರಿ ಎಷ್ಟು ಟೈಮ್ ಸಿಗುತ್ತೆ ಅಷ್ಟೊತ್ತಲ್ಲಿ 1 ಅವರ್ 2 ಅವರ್ ಎಷ್ಟಾದರೂ ಬರಲಿ ವಾಚ್ ಅವರು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನಾನು ಕಂಪ್ಲೀಟು ಮಾಡಿಕೊಂಡೆ. ಹೀಗೆ ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡೆ. ದಯವಿಟ್ಟು ಹೇಳ್ತೀನಿ, ನಿಮಗೆ WH ಬೇಕಾದರೆ ನೀವು
ವಿಡಿಯೋ ಕಡೆ ನಿಮಗೆ ಮಿನಿಮಮ್ 1,000 ವ್ಯೂಸ್ ಬರ್ತಾ ಇದೆ ಅಂತ ಅಂದಾಗ ನೀವು ವಿಡಿಯೋ ಕಡೆ ಗಮನ ಕೊಡಿ, ಲೈವ್ ಕಡೆ ಗಮನ ಕೊಡಬೇಡಿ. ವಿಡಿಯೋದಲ್ಲಿ ನಿಮಗೆ ವ್ಯೂಸ್ ಇಲ್ಲ ಅಂದಾಗ ಲೈವ್ ಕಡೆ ಗಮನ ಕೊಡಿ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ಶಾರ್ಟ್ಸು, ಯಾರ್ದೋ ಮೋಟಿವೇಶನ್ ವೀಡಿಯೋ ತೊಗೊಬಂದು ಲೈನ್ಗಳನ್ನ ತೊಗೊಬಂದು ನಮ್ಮ ವೀಡಿಯೋದಲ್ಲಿ ಹಾಕಬಾರ್ದು. ಕಾಪಿ ಸ್ಟ್ರೈಕ್ ಬರುತ್ತೆ, ಕಾಪಿ ಚೀಟಿಂಗ್ ಬರುತ್ತೆ, ಕಾಪಿ ರೈಟ್ ಬರುತ್ತೆ. ಎಚ್ಚರಿಕೆ ಇರಲಿ. ಇದು ನಮ್ಮ ಅನಿಸಿಕೆ, ನಮ್ಮ ಅಭಿಪ್ರಾಯ, ನಮ್ಮಲ್ಲಿ ನಡೆದಿರೋಂತಹ ಘಟನೆಗಳನ್ನ ನಾನು ಶಾರ್ಟ್ಸಲ್ಲಿ ಹಾಕ್ಕೊಂಡು ಬಂದೆ. ಅದು ಕೂಡ ನನಗೆ ವೈರಲ್ ಕೊಡ್ತು. ಸ್ಟಾರ್ಟಿಂಗು 50-60 ವ್ಯೂಸ್ ಇಷ್ಟೇ ಇರ್ತಿತ್ತು. ಯಾವ ಮ್ಯೂಸಿಕ್ ಹಾಕಿದ್ರು 1,000 ಹೋದ್ರೇ ಖುಷಿ ನನಗೆ. 1,000 ದಾಟಿದೆ ಅನ್ನೋದು ಖುಷಿ ಇರ್ತಿತ್ತು. ಆಮೇಲೆ ನಾನು ಯೋಚನೆ ಮಾಡಿಕೊಂಡು ಶಾರ್ಟ್ಸ್ ವೀಡಿಯೋನ ಈ ರೀತಿ ಮಾಡ್ಕೊಂಡು ಬಂದೆ. ನಾನು ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದೀನಿ, ಅಲ್ಲೇನೋ ನಡೀತು ಅಂದಾಗ ಅದನ್ನೇ ಬಗ್ಗೆ ಹಾಕೋದು, ಈ ಥರ ಮಾಡ್ಕೊಂಡು ಬಂದೆ. ನನ್ನ ಫೋಟೋ ಮೇಲೇ ಬರವಣಿಗೆನ ಹಾಕೋದು, ಇಲ್ಲ ಒಂದು ಶೀಟ್ ಮೇಲೆ ನಾನು ಹಾಕೋದು, ಈ ರೀತಿನ ಮಾಡ್ಕೊಂಡು ಬಂದೆ. ಅದು ವೈರಲ್ ಕೊಡ್ತು. ನನಗೆ ಶಾರ್ಟ್ಸ್ ವೀಡಿಯೋನೂ ಕೂಡ ಕಂಪ್ಲೀಟ್ ಆಯಿತು. ಆಮೇಲೆ ನನಗೆ ಹೀಗೆ ಬರೀ 3 ತಿಂಗಳಲ್ಲಿ ನಾನು ಇದು ಮಾಡ್ಕೊಬೇಕಾದ್ರೆ ಇಷ್ಟೆಲ್ಲ ಶ್ರಮ ಪಟ್ಟಿದ್ದೀನಿ. ರಾಜು ಅನ್ನೋರು ಕೂಡ ವಿಡಿಯೋ ರನ್ ಮಾಡ್ತೀನಿ ಅಂತ ಹೇಳಿದರು. ಹಾಗೆ ಅವರು ಕೂಡ ನನಗೆ ಸ್ವಲ್ಪ ಸಪೋರ್ಟ್ ಕೊಟ್ಟರು. ಲಾಸ್ಟಲ್ಲಿ ವಾಚ್ ಅವರ್ ಡೌನ್ ಆಗ್ತಿದೆ, ಯಾಕೋ ಗೊತ್ತಿಲ್ಲ, ಲೆಸ್ ಆಗಿಬಿಡ್ತಾಯಿತ್ತು. ಎಷ್ಟು ಬೇಗ ನಾನು ವಾಚ್ ಅವರ್ ತೊಗೊಂಡೆ ಅಷ್ಟು ಬೇಗ ಲೆಸ್ ಆಗ್ತಿತ್ತು. ಅವರು ವಿಡಿಯೋಗೆ ಕೊಟ್ಟರು. ಆ ವಿಡಿಯೋಗೆ ಏನಂದರೆ, ಅವರು ಮನೇಲಿ ಇಂಟರ್ನೆಟ್ ಇರೋದ್ರಿಂದ ವಿಡಿಯೋ ಆನ್ ಮಾಡಿ ಬಿಡೋ ಥರ ಮಾಡಿಕೊಂಡು, ಆಮೇಲೆ ಸ್ವಲ್ಪ ಅವರು ಹೆಲ್ಪ್ ಕೊಟ್ಟರು. ಲಾಸ್ಟಲ್ಲಿ ಮೋನೋ ಆಗಬೇಕಾದ್ರೆ ಲೆಸ್ ಆಗಿಬಿಡ್ತು. ಆ ಥರ ತಗೊಳ್ಳೋದು ತಪ್ಪಿರುತ್ತೆ ನಮ್ಮದು. ನಮ್ಮ ವಿಡಿಯೋಗೆ ನೋಡಿನೇ ಕೊಡೋದೊಂದು ಇರುತ್ತಲ್ಲ, ಅದು ಕೊನೆವರೆಗೂ ಉಳ್ಕೊಳ್ಳುತ್ತೆ. ಈ ರೀತಿ ನಾವು ತೊಗೊಂಡಾಗ ಏನಾಗ್ಬಿಡುತ್ತೆ, ಯಾವಾಗ YT1ಗೆ ಗೊತ್ತಾಗಿ ಯಾವಾಗ ಇದಾಗುತ್ತೆ ಅಂತ ಗೊತ್ತಿಲ್ಲ. ಇದೇ ಥರನೇ ತುಂಬ ಪ್ರಾಬ್ಲಮ್ ಆಗಿ ಆಮೇಲೆ ಮೋನೋ ಆಗಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಹಂಗೂ ಹಿಂಗೂ 3 ತಿಂಗಳಿಗೆ ಕಂಪ್ಲೀಟ್ ಇಷ್ಟೆಲ್ಲ ಶ್ರಮಪಟ್ಟು ಲೈವಿಂದ ತೊಗೊಂಡೆ. ನಾನು ತೊಗೊಂಡಾದ್ಮೇಲೆ ಡಾಲರ್ ಇದ್ರ ಬಗ್ಗೆಗೆ ನಾನು ಡಾಲರ್ ಕಡೆ ಗಮನ ಕೊಡಬೇಕು ಇನ್ನು ಅಂತ ಹೇಳ್ಬಿಟ್ಟು ಸ್ವಲ್ಪ ಇದು ಮಾಡ್ಕೊಂಡೆ. ಸಡನ್ಲಿ ಏನಾಗೋಯ್ತು, ವಾಚ್ ಅವರ್ ಮತ್ತೆ ಲೆಸ್ ಆಗೋಯ್ತು. ದಿಢೀರಂತ ಲೆಸ್ ಆಗೋಯ್ತು. ಎಷ್ಟು ಲೆಸ್ ಆಗಿದೆ ಗೊತ್ತಾ? ಸುಮಾರು 2,500 ಅಷ್ಟು ಲೆಸ್ ಆಗಿದೆ. 0 ತೋರಿಸ್ತಾ ಇದೆ. ಮತ್ತೆ ನಾನು ಲೈವ್ನ ಶುರು ಮಾಡಿಕೊಂಡು ಲೈವಿಂದ ವಿಡಿಯೋ ವೈರಲ್ ಕೊಡಲಿಲ್ಲ. ಮತ್ತು ಏನು ಮಾಡಿದೆ, ನಾನು ಲೈವ್ನೇ ಸ್ಟಾರ್ಟ್ ಮಾಡಿದೆ. ಲೈವ್ನ ಯಾವಾಗ ಸ್ಟಾರ್ಟ್ ಮಾಡಿದೆ? ರಾತ್ರಿ 10 ಗಂಟೆಗೆ ಲೈವ್ನ ಸ್ಟಾರ್ಟ್ ಮಾಡಿದೆ. ಆವಾಗ ಜನ ಬರೋಕ್ಕೆ ಸ್ಟಾರ್ಟ್ ಆದರು. ಸ್ವಲ್ಪ ನಮ್ಮ ಮನೇಲೂ ಕೂಡ ಇದಕ್ಕೆಲ್ಲ ಇಷ್ಟೊತ್ತಲ್ಲಿ ಲೈವ್ ಮಾಡೋದಕ್ಕೆ ಹಲೋ ಇಲ್ಲ. ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ಆ ಕಡೆ ಈ ಕಡೆ ಹೋದಾಗ ಲೈವ್ ಸ್ಟಾರ್ಟ್ ಮಾಡಿದ್ರು. ಒಂದು 5 ನಿಮಿಷ ಮಾತಾಡೋದು, ಮತ್ತೆ ಅವ್ರು ಬಂದರು ಅಂದರೆ ಇಟ್ಬಿಡೋದು. ಮ್ಯೂಟ್ ಮಾಡ್ತಿರಲಿಲ್ಲ. ಮ್ಯೂಟ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಮ್ಯೂಟ್ ಮಾಡ್ತಿರಲಿಲ್ಲ, ಸುಮ್ಮನೆ ಹಾಗೆ ಇಟ್ಬಿಡೋದು. ಫ್ಯಾನ್ ಸೌಂಡು, ಗಡಿಯಾರದ ಸೌಂಡು, ಪಾತ್ರೆ ಸೌಂಡು ಎಲ್ಲ ನಾವು ಮಾತಾಡೋ ಸೌಂಡು ಪ್ರತಿಯೊಂದು ಕೇಳಿಸ್ತಾಯಿತ್ತು. ಹೀಗಾಗಿ ಚಾನಲ್ ಇದು ಲೈವು ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ವೈರಲ್ ಆದಮೇಲೆ ನಾನೊಂದು 2 ಲೈವ್ನ ಪ್ರೈವೇಟ್ ಇಟ್ಟಿದ್ದೀನಿ. ಅದು ಸ್ವಲ್ಪ ಒಂದು 70,000-80,000 ಅಷ್ಟು ವ್ಯೂಸ್ ಹೋಗಿದೆ. ಅದನ್ನು ಪ್ರೈವೇಟ್ ಮಾಡಿದ್ದೀನಿ ನಾನು. ಯಾಕಂದರೆ ಸಡನ್ಲಿ ವೈರಲ್ ಕೊಟ್ಟಿತ್ತಲ್ಲ, ಅದೇನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ಮೋನೋ ಆಗೋವರೆಗೂ ನಾನು ಪಬ್ಲಿಕಲ್ಲಿತ್ತು. ಮೋನೋ ಆದಮೇಲೆ ಪ್ರೈವೇಟ್ ಮಾಡಿದ್ದೀನಿ. ಅದನ್ನು ಈ ರೀತಿ ವೈರಲ್ ಕೊಡ್ತು. ಯಾಕೆ ವೈರಲ್ ಕೊಡ್ತು ಅಂದರೆ, ನಾವು ಯಾವ ಕಡೆ ಗಮನ ಕೊಟ್ಟಿರ್ತೀವಿ ನಾವು ಅದನ್ನೇ ನಡೆಸ್ಕೊಂಡು ಹೋಗ್ತಾ ಇರಬೇಕು. ಇದನ್ನು ಮಾಡಿ ಅದನ್ನು ಮಾಡ್ತೀವಿ ಅಂದಾಗ ದಾರಿ ತಪ್ಪೋಗ್ಬಿಡುತ್ತೆ. ಹಾಗಾಗಿ ನಾವು ಯಾವ ಕಡೆ ನಾವು ವಿಡಿಯೋ ಕಡೆ ಗಮನ ಕೊಟ್ಟಿದ್ದೀವ, ವಿಡಿಯೋ ದಾರಿಲೇ ಹೋಗಬೇಕು. ಲೈವು ಒಂದು 15 ದಿನಕ್ಕೊಂದಿನೋ ತಿಂಗ್ಳಿಗೊಂದಿನೋ ಈ ರೀತಿ ಇಟ್ಕೊಳ್ಳಿ, ಆವಾಗ ಪ್ರಾಬ್ಲಮ್ ಆಗೋಲ್ಲ. ವಿಡಿಯೋ ವೈರಲ್ ಕೊಡೋ ಸಮಯದಲ್ಲೇ ನಾವು ಲೈವ್ ಆನ್ ಕೂತ್ಕೋತೀವಿ ಅಂದರೆ ಲೈವಿಂದ ಉಪಯೋಗ ಇರೋಲ್ಲ. ಆ ದಾರಿಲೇ ಹೋಗಿ. ವಿಡಿಯೋ ಕಡೆ ಗಮನ ಅಂದಾಗ ವಿಡಿಯೋ ಕಡೆ ಗಮನ ಹೋಗಿ, ಲೈವ್ ಕಡೆ ಅಂದಾಗ ಲೈವ್ ಕಡೆ ಗಮನ ಕೊಡಿ. ನಾನು ಲೈವ್ ಕಡೆ ಗಮನ ಕೊಟ್ಟೆ. ಸ್ವಲ್ಪ ಈ ವಾಚ್ ಅವರ್ ತೊಗೋಬೇಕು, ನಾನು ಮೋನೋ ಆಗಿರೋ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಆವಾಗ ಲೈವ್ ಕಡೆ ಗಮನ ಕೊಟ್ಟೆ. ಆವಾಗ ಲೈವ್ನ ನೈಟ್ ವೈರಲ್ ತುಂಬ ಜನದ್ದು ನೈಟ್ ಲೈವ್ ಮಾಡೋದು ವೈರಲ್ ಕೊಡುತ್ತೆ.
ಯಾರಿಗೆ ತುಂಬ ದಿನ ಆಗಿದೆ, ಮೋನೋನೇ ಆಗ್ತಾಯಿಲ್ಲ, WH ಕಂಪ್ಲೀಟ್ ಆಗ್ತಾಯಿಲ್ಲ, WH ಲೆಸ್ ಆಗ್ತಿದೆ ಅನ್ನೋರು 10 ಗಂಟೆಗೆ ಲೈವ್ನ ಆನ್ ಮಾಡಿ. 10 ಗಂಟೆಗೆ ಪ್ರತಿನಿತ್ಯ ಮಾಡಬೇಕು. ಒಂದು ದಿನ ಮಾಡಿ ಒಂದು ದಿನ ಬಿಟ್ಟರೆ ಲೈವ್ ವೈರಲ್ ಆಗಲ್ಲ. ಕಂಟಿನ್ಯೂಸ್ ಆಗಿ ನಾವು ಒಂದು 15 ದಿನ ತಿಂಗಳು ನಾವು ಕರೆಕ್ಟಾಗಿ ನಾವು ಲೈವ್ನ ಆನ್ ಮಾಡ್ಕೊಂಡು ಬರಬೇಕು. ಆನ್ ಮಾಡ್ಕೊಂಡು ಬರುವಾಗ ಅದು ವೈಟಿ ತುಂಬ ಶ್ರಮ ಪಡ್ತಾ ಇದ್ದಾರೆ ಅಂತ ಹೇಳಿ ಒಂದೊಂದು ಬಾರಿ ವೈರಲ್ ಕೊಡುತ್ತೆ. ಆ ಒಂದು ಸತಿ ವೈರಲ್ ಕೊಟ್ಟಾಗ ನಾವು ಕ್ಲಿಕ್ ಮಾಡ್ಕೊಬೇಕು. ಕಂಟಿನ್ಯೂಸ್ ಆಗಿ ಯಾವ ಟೈಮಲ್ಲಿ ನಾವು ಲೈವ್ನ ಆನ್ ಮಾಡಿರ್ತೀವಿ ಆ ಲೈವ್ನ ಕಂಟಿನ್ಯೂ ಮಾಡ್ಕೊಳ್ಳಿ ನೀವು ಅದೇ ಸಮಯಕ್ಕೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲ ನಾವು ಲೈವಿಂದ ತೊಗೊಳಕ್ಕಾಗಲ್ಲ ಅಂದರೆ ನೀವು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದಾಗ ಪ್ರೈವೇಟಲ್ಲಿಟ್ಟು ಅಪ್ಲೋಡ್ ಮಾಡಿ. ಅಪ್ಲೋಡ್ ಆದಮೇಲೆ ನೀವು ಪಬ್ಲಿಕ್ ಮಾಡಿ, ಹ್ಯಾಶ್ಟ್ಯಾಗ್ ಎಲ್ಲ ಹಾಕಿ, ಮತ್ತು ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲೆಲ್ಲ ಹಾಕ್ಕೊಳ್ಳಿ. ಇನ್ಸ್ಟಾದಲ್ಲಿ ಶೇರ್ ಮಾಡಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಅಲ್ಲಿಂದನೂ ಕೂಡ ನಿಮಗೆ ವಾಚ್ ಅವರು ಸಿಗುತ್ತೆ. ಯಾಕಂದರೆ ಅಲ್ಲೂ ನೋಡಿದಾಗಲೂ ಕೂಡ ನಿಮ್ಮ ಚಾನಲಿಗೆ ಬಂದು ಯೂಸ್ ಆಗುತ್ತೆ. ಈ ರೀತಿಯೇ ನಾನು ಮಾಡ್ಕೊಂಬಂದಿರೋದು. ಇದು ಒಂದು 3-4 ಜನ ನನಗೆ ಕಂಪಲ್ಸರಿ ದಿನ ಲೈವಲ್ಲೂ ಬಂದು ಕೇಳ್ತಾ ಇದ್ದಾರೆ, ಮತ್ತು ಇನ್ಸ್ಟಾದಲ್ಲೂ ಕೂಡ ನನಗೆ ಕೇಳ್ತಾಯಿದ್ರು. ಹಾಗಾಗಿ ನಾನು ಹಾಕಿದ್ದೀನಿ. ಮತ್ತೆ ಕೂಡ ನಾನು ನಾಳೆ ವಿಡಿಯೋದಲ್ಲಿ ನನ್ನ $100 ಹೇಗೆ ಕಂಪ್ಲೀಟ್ ಮಾಡಿಕೊಂಡೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಅದು ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ. ಗ್ರೇಟ್ ಆಶಾ ಗ್ರೇಟ್ ಅಂತ ಇರ್ತಾರೆ. ನಿಮಗಿಂತ ಮುಂಚೆ ನಾವು ಮೋನ ಮಾಡ್ಕೊಂಡವರು ಇನ್ನೂ ಸ್ಯಾಲ್ರಿ ತೊಗೊಳಕ್ಕಾಗಿಲ್ಲ, ನೀವು ಯಾವ ರೀತಿ ಮಾಡ್ಕೊಂಡ್ರಿ ಅಂತ ನನಗೆ ವಿಡಿಯೋ ಮಾಡಿ ಹೇಳಿ, ಇಲ್ಲಾಂದರೆ ಸೀಕ್ರೆಟ್ ಹೇಳಿ ನಮಗೂ ಕೂಡ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾನು ನಾಳೆ ವಿಡಿಯೋದಲ್ಲಿ ನಿಮಗೆ ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.